ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಿಮ್ಮತ್ತು ಕೊಡಲ್ಲ, ರೇವಣ್ಣ ಸೂಪರ್ ಸಿಎಂ ನಡವಳಿಕೆ ಬ್ರೇಕ್ ಹಾಕಿ ಹಾಸನದಿಂದ ಬಂದ ಕಾಂಗ್ರೆಸ್ ನಾಯಕರಿಂದ ಸಿದ್ದರಾಮಯ್ಯಗೆ ದೂರು. ಸಿದ್ದರಾಮಣ್ಣ ಪರಮೇಶ್ವರ್ ಕರೆದು ಮಾತಾಡಲಿ, ಅವರು ಕರೆದರೆ ಚರ್ಚೆ ಮಾಡೋಕೆ ನಾನು ಸಿದ್ಧ, ದ್ವೇಷದ ರಾಜಕೀಯ ಮಾಡೋದಿಲ್ಲ ಅಂದ್ರು ಎಚ್ ಡಿ ರೇವಣ್ಣ. ಕಾಂಗ್ರೆಸ್ ಶಾಸಕರ ಸಭೆಗೆ ಸಿಎಂ ಕುಮಾರಸ್ವಾಮಿ, ಕೈ ಶಾಸಕರ ಸಭೆಗೆ ಬರುವಂತೆ ಆಹ್ವಾನ. ಡಿಸೆಂಬರ್ 8ರ ಸಭೆಯಲ್ಲಿ ಮುಖಾಮುಖಿ ಆಗಲಿದ್ದಾರೆ ಕುಮಾರಸ್ವಾಮಿ ಕಾಂಗ್ರೆಸ್ ಶಾಸಕರು. ಡಿಸೆಂಬರ್ 3ರಂದು ಸಮನ್ವಯ ಸಮಿತಿ ಸಭೆ, ಸಂಪುಟ ವಿಸ್ತರಣೆ ಬಗ್ಗೆ ನಡೆಯಲಿದೆ ಚರ್ಚೆ. ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಎಂಬಿ ಪಾಟೀಲ್ ಆಗ್ರಹ. ಫೈನಲ್ ಆಪರೇಷನ್ಗೆ ಇಳಿದಿದಂತೆ ಬಿಜೆಪಿ, ಅಲರ್ಟ್ ಆದ ಡಿಕೆಶಿಯಿಂದ ರಿವರ್ಸ್ ಆಪರೇಷನ್. ರಾಜ್ಯ ರಾಜಕಾರಣದಲ್ಲಿ ಬರೀ ಟೆನ್ಷನ್. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕರು ಸಂಸದರ ಮೀಟಿಂಗ್, ಬರೋಬ್ಬರಿ 40ಕ್ಕೂ ಅಧಿಕ ಮಂದಿ ಗೈರು. ಕತ್ತಿ, ಶ್ರೀರಾಮುಲು ಸೇರಿ ಪ್ರಮುಖರೇ ಅಬ್ಸೆಂಟ್. ಎಲಿವೇಟೆಡ್ ಕಾರಿಡಾರ್ಗೆ 1,000 ಕೋಟಿ, ಪರಿಸರಕ್ಕೆ ಹಾನಿ, ವಾಯು ಮಾಲಿನ್ಯ ಮಾಡದಂತೆ ಕಾಮಗಾರಿ. ಅನುಮಾನ ಇದ್ರೆ ಬಂದ್ ಮಾಡಿ ಮಾತಾಡಿ ಅಂದ್ರು ಸಿಎಂ. ಕೇರಳ ಅಸೆಂಬ್ಲಿಯಲ್ಲಿ ಶಬರಿಮಲೆ ಕೋಲಾಹಲ, ಸರ್ಕಾರ ವಿರುದ್ಧ ಪ್ರತಿಪಕ್ಷ ಕಾಂಗ್ರೆಸ್ ಆಕ್ರೋಶ. ನಿನ್ನೆಂತೆ ಶಾಸಕರ ವಾಗ್ವಾದ, ಕೋಲಾಹಲ. ವಿಷ್ಣುವರ್ಧನ್ ಸ್ಮಾರಕ ಮೈಸೂರಿನಲ್ಲೇ ಮಾಡಿ, ಅಲ್ಲಿ ಆದರೆ ಆಗಲಿ, ಇಲ್ಲವಾದರೆ ಬೇಡವೇ ಬೇಡ. ಸರ್ಕಾರಕ್ಕೆ ಮನವಿ ಪತ್ರ ತಲುಪಿಸಿದ ಭಾರತೀಯ ವಿಷ್ಣುವರ್ಧನ್. ವಿಷ್ಣು ಸ್ಮಾರಕ ವಿವಾದಕ್ಕೆ ಸುದೀಪ್ ಎಂಟ್ರಿ, ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರ ಬದ್ಧ ಅಂದ್ರು ಸಿಎಂ. ಮೈಸೂರಿನಲ್ಲೇ ಕಟ್ಟಬೇಕು ಅಂತ ಅನಿರುದ್ಧ ಪಟ್ಟು. ತೆಲಂಗಾಣದಲ್ಲಿ ಚುನಾವಣಾ ಪರ, ಶಿಕ್ಷಣ ಸಮುದಾಯದೊಂದಿಗೆ ರಾಹುಲ್ ಸಂವಾದ. ರಾಜನಾಥ್ ಸಿಂಗ್ ರ್ಯಾಲಿ, ರಾಜಸ್ಥಾನದ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ. ನಾಳೆ ದೆಹಲಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ, ರಾಮಲೀಲಾ ಮೈದಾನದಲ್ಲಿ ರೈತರ ಜಮಾವಣೆ. ಬೆಳೆಗಳಿಗೆ ಸೂಕ್ತ ಬೆಲೆ, ಸಾಲ ಮನ್ನಾಕ್ಕೆ ಒತ್ತಾಯ. ಮರಿಯನ್ನು ತಬ್ಲಿ ಮಾಡಿ ತಾಯಿ ಆನೆ ಸಾವು, ಅಮ್ಮನಿಲ್ಲದೆ ಮರಿಯಾನೆ ಕಣ್ಣೀರು. ಮನಕಲುಕುವಂತಿದೆ ಮೂಕ ಪ್ರಾಣಿಯ ರೋದನೆ. ಮೆಡಿಕಲ್ ಪ್ರವೇಶ್ ನೀಟ್ ಪರೀಕ್ಷೆ 25 ವರ್ಷ ಮೀರಿದವರು ಪರೀಕ್ಷೆಗೆ ಅರ್ಹ. 2019 ಪರೀಕ್ಷೆ ಮಾತ್ರ ಸೀಮಿತ ಎಂದ ಸುಪ್ರೀಂ ಕೋರ್ಟ್. ಮರಾಠ ಸಮುದಾಯಕ್ಕೆ ಶೇಕಡ 16% ಮೀಸಲಾತಿ, ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದ ವರ್ಗಗಳಲ್ಲಿ ಮೀಸಲು. ಮಹಾರಾಷ್ಟ್ರ ಅಸೆಂಬ್ಲಿಯಲ್ಲಿ ಮಸೂದೆ ಅಂಗೀಕಾರ. ಮಂಡ್ಯದಲ್ಲಿ ಕೇಳಿ ಬಂದ ಭಾರಿ ಸ್ಫೋಟಕ ಸದ್ದು, ಸ್ಫೋಟದ ಶಬ್ದಕ್ಕೆ ಬೆಚ್ಚಿ ಬಿದ್ದ ಜನ, ಸ್ಫೋಟ ಸದ್ದಿಗೆ ಕಲೆಕಾಲ ಕಂಪಿಸಿದ ಭೂಮಿ. ಸಿಬಿಐ ವರ್ಗಾವಣೆ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಟೀಕೆ, ಖರ್ಗೆ ಹೇಳಿಕೆಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ. ರಾಜಕಾರಣದ ಆಟಕ್ಕೆ ನಾವು ಬರಲ್ಲ ಅಂತ ತಿರುಗೇಟು. ಬಿಬಿಎಂಪಿ ಆವರಣದಲ್ಲಿ ಅಂಬೇಡ್ಕರ್ ಎಡವಟ್ಟು ತಿದ್ದಿಕೊಂಡು ಗೌರವ ತೋರಿದ ಸಿಬ್ಬಂದಿ, ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟಕ್ಕೆ ಸಿಕ್ತು ಫಲ. ವಿಶ್ವದಾದ್ಯಂತ ರಜನಿ ಅಭಿನಯದ 2.0 ರಿಲೀಸ್, 10,000 ಸ್ಕ್ರೀನ್ಗಳಿಗೆ ತೆರೆ ಕಂಡ ಸಿನಿಮಾ. ತಮಿಳುನಾಡಿನಲ್ಲಿ ಪಟಾಕಿ ಸಿಡಿಸಿ ಅಭಿಮಾನಿಗಳ ಸಂಭ್ರಮ. ಪಾಕ್ ಗಡಿ ಪಠಾನ್ಕೋಟ್ನಲ್ಲಿ ಉಗ್ರರ ಉಪಟಳ, ಪದೇ ಪದೇ ಖ್ಯಾತಿ ಮಾಡ್ತಿರೋರಿಗೆ ತಕ್ಕ ಪಾಠ. ಗುಂಡಿನ ಕಾಳಗದಲ್ಲಿ ಹಲವರಿಗೆ ಆಘಾತ. ಅಮೆರಿಕ ಸೆನೆಟ್ನಲ್ಲಿ ಮಹಾತ್ಮ ಗಾಂಧಿ ಸ್ಮರಣೆ, ಭಾರತ ಮೂಲದ ಜನಪ್ರತಿನಿಧಿಗಳಿಂದ ಗಾಂಧಿ ಗುಣಗಾನ, ಗಾಂಧಿ ಸ್ಮೃತಿಗಳ ಪಠಣ. ಯುಪಿಎ ಆಡಳಿತಕ್ಕೆ ಹೋಲಿಸಿಕೊಂಡ್ರೆ ನಾವೇ ಮೇಲು, ಜಿಡಿಪಿ ಬಗ್ಗೆ ಅನುಮಾನವೇ ಬೇಡ, ಟೀಕೆ ಮಾಡಿದ ಕಾಂಗ್ರೆಸ್ಸಿಗರಿಗೆ ಅರುಣ್ ಜೇಟ್ಲಿ ತಿರುಗೇಟು. ಕತಾರ್ಪುರ್ ಕಾರಿಡಾರ್ ಸಕಾರಾತ್ಮಕ ಹೆಜ್ಜೆ, ಭಾರತ ಪಾಕ್ ಬಾಂಧವ್ಯ ವೃದ್ಧಿಗೆ ಪೂರಕ. ಶೀತಲ ಸಮರ ಅಂತ್ಯಕ್ಕೂ ಇದುವೇ ಆಧಾರ ಎಂದ ನವಜೋಶಿಸಿದ್ದು. ಮಣ್ಣಲ್ಲಿ ಮಣ್ಣಾದ ವೀರವಾದ ಪ್ರಕಾಶ್ ಜಾಧವ್, ಜಮ್ಮು ಗಡಿಯಲ್ಲಿ ಹುತಾತ್ಮರಾಗಿದ್ದ ಯೋಧ. ಹುಟ್ಟೂರು ಬೂದಿಹಾಳದಲ್ಲಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಆಸ್ತಿ ತೆರಿಗೆ ಪಾವತಿ ಮಾಡದ ಬೆಂಗಳೂರು ಜನಕ್ಕೆ ಶಾಕ್, ಟಾಪ್ 10 ಡಿಫಾಲ್ಟರ್ ಲಿಸ್ಟ್ ತಯಾರು ಮಾಡುತ್ತಿರುವ ಸಿಬ್ಬಂದಿ, ಲಿಸ್ಟ್ ಕೊಡದಿರುವ ಅಧಿಕಾರಿಗಳಿಗೂ ಕಾದಿದೆ ಶಿಕ್ಷೆ. ಬಿಜೆಪಿ ಮುಖಂಡ ಅನಂತಕುಮಾರ್ ಶ್ರದ್ಧಾಂಜಲಿ ಸಭೆ, ಪೇಜಾವರ ಶ್ರೀ ಅರುಣ್ ಜೇಟ್ಲಿ, ವಜುಭಾಯಿ ವಾಲಾ ಸೇರಿ ಬಿಜೆಪಿ ಮುಖಂಡರು ಭಾಗಿ. ಅನಂತ ರಾಜಕೀಯ ಸೇವೆ ಗುಣಗಾನ. ಇಸ್ರೋದಿಂದ ಮತ್ತೊಂದು ಸಕ್ಸಸ್ ಆಪರೇಷನ್, PSLV-C-43 ಉಡಾವಣೆ ಯಶಸ್ವಿ. 8 ದೇಶಗಳ 31 ಉಪಗ್ರಹಗಳ ಉಡಾವಣೆ. ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ ಇನ್ನೂ ನಿಗೂಢ, ಆರೋಪಿ ಶಿವಕುಮಾರ್ ಮನೆಯಲ್ಲಿ ಮಹತ್ವದ ದಾಖಲೆ. ಅರಣ್ಯ ರಕ್ಷಕ, FDC, SDC ಪ್ರಶ್ನೆ ಪತ್ರಿಕೆಗಳು ಅಕ್ರಮ. ಬೆಂಗಳೂರಿನಿಂದ ಊಟಿಗೆ ಹೋಗ್ತಾ ಇತ್ತು ಹವಾಲಾ ಹಣ, ಸಿಸಿಬಿ ದಾಳಿ 75 ಲಕ್ಷ ವಶ. ಹೈದರಾಬಾದ್ ಮೂಲದ ಉದ್ಯಮಿ ಮುಜಾಹಿದ್ ನಾಸಿರ್ ಬಂಧನ. ಲಾರಿ ಚಾಲಕರನ್ನೇ ಟಾರ್ಗೆಟ್ ಮಾಡಿ ರಾಬರಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ದರೋಡೆಕೋರರು. ತಲಘಟ್ಟಪುರದ ಭಾಸ್ಕರ್ ಕೊಲೆ ಕೇಸಿಗೂ ನಂಟು.